ಹಾಯ್ ಹಲೋ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಿದ್ದೀನಿ. ಇವತ್ತು ಪುಳಿಯೋಗರೆ ಪುಡಿ ತುಂಬ ಸುಲಭವಾಗಿ ತುಂಬ ರುಚಿಯಾಗಿರುತ್ತೆ. ಇದನ್ನು ಎಷ್ಟು ತಿಂಗಳಿಟ್ರೂ ಕೆಡೋದಿಲ್ಲ. ಇದನ್ನು ಯಾವ ರೀತಿ ತುಂಬ ಸುಲಭವಾಗಿ ಮಾಡ್ಬೋದು ಅಂತ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ, ಪುಳಿಯೋಗರೆ ಪುಡಿ ಮಾಡೋದಕ್ಕೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಧನಿಯಾ ಕಾಳು, ಬಿಳಿ ಎಳ್ಳು, ಬ್ಯಾಡಗಿ ಮೆಣಸಿನ್ಕಾಯಿ, ಬೆಲ್ಲ. ಬಿಳಿ ಎಳ್ಳು ಜಾಗದಲ್ಲಿ ನೀವು ಕಪ್ಪು ಎಳ್ಳನ್ನು ಸಹ ಬಳಸಬಹುದು. ಉದ್ದಿನಬೇಳೆ, ಹಾಗೆ ಕಡಲೆಬೇಳೆ, ಜೀರಿಗೆ, ಮೆಣಸು, ಮೆಂತ್ಯಕಾಳು, ಹುಣಸೆಹಣ್ಣು, ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊಬ್ಬರಿ. ಸೊ ಇಷ್ಟು ಪದಾರ್ಥಗಳು ಬೇಕಾಗುತ್ತೆ. ಬನ್ನಿ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ. ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದು ಕಾದ ನಂತರ ನಾನೀಗ ಇಲ್ಲಿ ಉದ್ದಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಉದ್ದಿನ ಕಾಳನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು, ಹುರ್ಕೋಬೇಕಾಗುತ್ತೆ. ತುಂಬ ಹುರಿ ಇಡೋದಕ್ಕೆ ಹೋಗಬಾರ್ದು. ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ನೀವು ಹುರ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಕಾಳು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈ ರೀತಿ ಕಲರ್ ಚೇಂಜ್ ಆಗಿ ನೀಟಾಗಿ ಕಡಿಮೆ ಉರಿನಲ್ಲಿ ಹುರ್ಕೊಂಡಿದ್ದೀನಿ. ಅದನ್ನು ಒಂದು ಸಪ್ರೇಟ್ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಕಡಲೆಬೇಳೆನ ಹಾಕ್ಕೊಂಡು ಇದನ್ನು ಅಷ್ಟೇ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಬಾಡಿಸ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ನಾನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಐಟಮ್ ನಾವೇನು ತೊಗೊಂಡಿದ್ದೀವಿ ಅದನ್ನೆಲ್ಲನೂ ಇದೇ ರೀತಿಯಾಗಿ ಒಂದಾದ ನಂತರ ಒಂದನ್ನು ಬಾಡಿಸ್ಕೋಬೇಕಾಗುತ್ತೆ. ಈಗ ನಾನು ಜೀರಿಗೆನ ಹಾಕ್ಕೊಂಡು ಇದನ್ನು ಅಷ್ಟೇ ಹುರ್ಕೊಳ್ತಾ ಇದ್ದೀನಿ. ಇದು ಹುರಿದಾದ ನಂತರ ಇದನ್ನು ಅಷ್ಟೇ ನಾನು ಸಪ್ರೇಟ್ ಒಂದು ಪ್ಲೇಟ್ಗೆ ಈ ರೀತಿಯಾಗಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾನು ಒಂದು ಕಪ್ನಲ್ಲಿ ಮೆಣಸು ಏನು ತೊಗೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮೆಣಸು, ಜೀರಿಗೆ, ಕಡಲೆಬೇಳೆ, ಉದ್ದಿನಕಾಳು ಇದೆಲ್ಲನೂ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವೇನು ಪುಳಿಯೋಗರೆ ಮಾಡೋದಕ್ಕೆ ಪದಾರ್ಥಗಳೆಲ್ಲ ಬಳಸ್ತೀನಿ, ನಮ್ಮ ಆರೋಗ್ಯಕ್ಕೆ ಪೌಷ್ಟಿಕಾಂಶ ಕೊಡುವಂಥದ್ದು. ಈಗ ನೋಡಿ, ಮೆಣಸನ್ನು ಹುರ್ಕೊಂಡು ಈ ರೀತಿ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾನು ಒಂದು ಕಪ್ನಲ್ಲಿ ಮೆಂತ್ಯಕಾಳು ಏನು ತೊಗೊಂಡಿದ್ದೆ ಇದನ್ನು ಅಷ್ಟೇ ಮೀಡಿಯಮ್ ಉರಿ ಇಟ್ಕೊಂಡು ಈ ರೀತಿ ಬಾಡಿಸ್ಕೊಳ್ತಾ ಇದ್ದೀನಿ. ಮೆಂತ್ಯ ಸ್ವಲ್ಪ ಕಹಿ ಇರುತ್ತೆ, ಹಾಗಾಗಿ ತುಂಬ ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು. ಸ್ವಲ್ಪ ಕಡಿಮೆ ಇದ್ದಷ್ಟೇ ಸ್ವಲ್ಪ ಒಳ್ಳೆಯದು. ಇದಾದ ನಂತರ ನಾನು ಒಂದು ಕಪ್ಪು ಧನಿಯಾ ಕಾಳನ್ನು ಈ ರೀತಿ ಹಾಕ್ಕೊಂಡು ನೀಟಾಗಿ ಕಡಿಮೆ ಉರಿ ಇಟ್ಕೊಂಡು ನೀಟಾಗಿ ಬಾಡಿಸ್ಕೊಂಡು ಅದನ್ನು ಅಷ್ಟೇ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಈಗ ಬಿಳಿ ಎಳ್ಳನ್ನು ಒಂದು ಅರ್ಧ ಕಪ್ನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಅಥವಾ ತುಂಬ ಕಡಿಮೆ ಇಟ್ಟರೆ ಒಳ್ಳೆಯದು, ಬೇಗ ಸೀದೋಗ್ಬಿಡುತ್ತೆ ಎಳ್ಳು ಇಲ್ಲ ಅಂತಂದರೆ. ಈಗ ಅದನ್ನು ಅಷ್ಟೇ ನೀಟಾಗಿ ಬಾಡಿಸ್ಕೊಂಡು ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಕರಿಬೇವಿನ ಸೊಪ್ಪು ನೀಟಾಗಿ ಬಿಡಿಸ್ಕೊಂಡು ವಾಶ್ ಮಾಡಿಟ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪು ಎಲೆಗಳನ್ನು ಈ ರೀತಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿಟ್ಟು ಬಾಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಕರಿಬೇವು ಯಾವ ರೀತಿ ಒಣಗಿದ ರೀತಿ ಆಗುತ್ತೆ. ಹಸಿ ಕರಿಬೇವು ಬಾಡಿಸ್ತಾ ಈ ರೀತಿ ಒಣಗ್ದಂಗೆ ಆಗುತ್ತೆ, ಡ್ರೈ ಆಗಿಬಿಡುತ್ತೆ ಕಂಪ್ಲೀಟಾಗಿ. ಇದನ್ನು ನಾವು ನೀಟಾಗಿ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಈ ರೀತಿ ಮಾಡಿಕೊಂಡ್ರೆ ಪುಡಿ ನಮಗೆ ನೀಟಾಗಿ ಬರುತ್ತೆ. ಎಲೆಗಳೇನಾದರೂ ಒಣಗಿಲ್ಲ ಸರಿಯಾಗಿ ಅಂತಂದರೆ ಪುಡಿ ನಮಗೆ ನೀಟಾಗಿ ಬರೋದಿಲ್ಲ. ಈಗ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಕೊಬ್ಬರಿ ಏನಿದೆ ಅದನ್ನು ಅಷ್ಟೇ ಹಾಕ್ಕೊಂಡು ಇದನ್ನು ಅಷ್ಟೇ ನೀಟಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ರೀತಿ ಬಾಡಿಸ್ಕೊತೀನಿ. ಇದೆಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ, ಒಣಗ್ದಂಗೆ ಆಗುತ್ತೆ. ಪುಡಿ ಸ್ವಲ್ಪ ಸುಲಭವಾಗಿ ಮಾಡೋದಕ್ಕೆ ಟೆಕ್ಸ್ಚರ್ ನೀಟಾಗಿ ಬರುತ್ತೆ. ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಬಳಸ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 8ರಿಂದ 10 ನಿಮಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀವು ಹಾಕ್ಕೋಬಹುದು. ಅದನ್ನು ಅಷ್ಟೇ ಬಾಡಿಸ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಈಗ ಹುಣಸೆ ಹಣ್ಣು ಸ್ವಲ್ಪ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬಾಡಿಸ್ಕೊಂಡು ಎಲ್ಲನೂ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇದು ಕೆಲವೊಂದು ಐಟಮ್ಸ್ ಪದಾರ್ಥಗಳನ್ನು ನೀವು ಸಪ್ರೇಟ್ ತಟ್ಟೆಗೆ ಹಾಕ್ಕೊಂಡ್ರೆ ಬೆಸ್ಟು, ಯಾಕಂತಂದರೆ ಸಪ್ರೇಟ್ ನಾವು ರುಬ್ಕೋಬೇಕಾಗತ್ತೆ. ಈಗ ಬೆಲ್ಲನೂ ಅಷ್ಟೇ ತೊಗೊಂಡಿದ್ದೀನಿ. ಈ ಬೆಲ್ಲನ ನಾವು ಹುರ್ಕೊಳ್ಳೋದು ಬಾಡಿಸ್ಕೊಳ್ಳೋದು ಏನೂ ಬೇಕಾಗಿಲ್ಲ. ಸಪ್ರೇಟಾಗಿ ಬೆಲ್ಲನ ತೊಗೊಂಡು ಡೈರೆಕ್ಟ್ ರುಬ್ಬಕ್ಕಾಗ್ತೀವಿ. ಇಷ್ಟು ಬೆಲ್ಲನ ನಾನು ತೊಗೊಂಡಿದ್ದೀನಿ. ಈಗ ಕೆಲವೊಂದು ಪದಾರ್ಥನ ಸಪ್ರೇಟ್ ರುಬ್ಕೋಬೇಕು. ಕರಿಬೇವಿನ ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಕೊಬ್ಬರಿ ಹಾಗೆ ಬೆಲ್ಲ ಇಷ್ಟನ್ನು ನಾವು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕ್ಕೊಂಡ್ರೆ ಒಳ್ಳೆಯದು. ಇನ್ನು ಮಿಕ್ಕಿದ ಕಾಳುಗಳು ಏನೇನು ತೊಗೊಂಡಿದ್ವಿ ಅದೆಲ್ಲನೂ ಇನ್ನೊಂದು ಪ್ಲೇಟ್ಗೆ ಹಾಕ್ಕೊಳ್ತೀವಿ. ಇದಾದ ನಂತರ ಇದನ್ನು ಸಪ್ರೇಟಾಗಿ ರುಬ್ಕೋಬೇಕಾಗುತ್ತೆ ಪೌಡರ್ ಮಾಡ್ಕೊಳ್ಳೋದಕ್ಕೆ. ಈಗ ನಾನೇನು ಕಾಳುಗಳೆಲ್ಲ ಹೇಳಿದ್ದೀನಿ, ಇಷ್ಟು ಕಾಳುಗಳು ಬಾಡಿಸ್ಕೊಂಡಿರೋದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೊಳ್ತೀನಿ. ನೆನಪಿರಲಿ, ಇದಕ್ಕೆ ನೀರು ಹಾಕಬಾರ್ದು, ಯಾಕಂತಂದರೆ ನೀರು ಹಾಕಿದ್ರೆ ನಮಗೆ ಪೌಡರ್ ರೀತಿ ಬರೋದಿಲ್ಲ. ಇದಕ್ಕೆ ನಾವು ಅರಿಶಿನ ಸ್ವಲ್ಪ ಬೆರೆಸ್ಕೊಂಡು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಬೆರೆಸ್ಕೊಳ್ತಾ ಇದ್ದೀನಿ. ಹೇಗಿದ್ರೂ ರುಬ್ಬೋದ್ರಿಂದ ನೀಟಾಗಿ ಪುಡಿ ಆಗಿಬಿಡುತ್ತೆ. ನೋಡಿ, ಈ ಒಂದು ಹದ ಬರೋ ರೀತಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದರೂ ಇನ್ನೂ ಸ್ವಲ್ಪ ಫೈನಾಗಿ ತುಂಬ ಸಣ್ಣದಾಗಿ ಪುಡಿಗೆ ಬೇಕೆಂದರೆ ಇನ್ನೊಂದು ಸಲ ರುಬ್ಕೋಬಹುದು. ಬಟ್ ಇಷ್ಟು ಇದ್ದರೆ ತುಂಬ ತರಿಯಾಗಿದ್ದರೆ ಪುಳಿಯೋಗರೆ ತುಂಬ ಪ್ಯಾಕೆಟ್ನಲ್ಲಿ ಯಾವ ರೀತಿ ಬರುತ್ತೆ MTR ಪುಳಿಯೋಗರೆ ಎಲ್ಲ ಅದೇ ರುಚಿ ಬರುತ್ತೆ. ನೀವು MTR ಪುಳಿಯೋಗರೆ ಪ್ಯಾಕೆಟ್ ನೋಡಿರ್ಬೋದು, ತುಂಬ ಪುಡಿ ರೀತಿ ಇರಲ್ಲ, ಸ್ವಲ್ಪ ತರಿಯಾಗಿರುತ್ತೆ. ಅದೇ ಮಾದರಿಯಲ್ಲಿ ಬರುತ್ತೆ ರುಚಿ. ಈಗ
ಒಂದು ಸ್ವಲ್ಪ ಹಾಕ್ಕೊಂಡಿದ್ದಕ್ಕೆ ಅಷ್ಟಾಯಿತು. ಇನ್ನು ನೋಡಿ ಇನ್ನೂ ಇಷ್ಟು ಮಿಕ್ಕಿದೆ. ಇದನ್ನೆಲ್ಲನೂ ನಾನು ಅದೇ ರೀತಿಯಾಗಿ ಪುಡಿ ಮಾಡ್ಕೊಳ್ತೀನಿ. ನಂತರ ಪ್ಲೇಟ್ನಲ್ಲಿ ಬೇರೆ ಇನ್ನು ಏನೇನು ಉಳಿದಿದೆ ಅದು ಸಪ್ರೇಟಾಗಿ ರುಬ್ಕೊಳ್ತೀನಿ. ಇದೆಲ್ಲ ರುಚಿ ಅಂತೂ ನಿಮಗೆ ತೇಟ್ ಪ್ಯಾಕೆಟ್ ಪುಳಿಯೋಗರೆ ಯಾವ ರೀತಿ ಬರುತ್ತೆ ಅದೇ ರೀತಿ ಇರುತ್ತೆ. ಆ್ಯಂಡ್ ಎಷ್ಟೇ ದಿನ ಇಟ್ಟರೂ ಸಹ ಕೆಡೋದಿಲ್ಲ. ಈಗ ನೆಕ್ಸ್ಟ್ ರೌಂಡಲ್ಲಿ ಏನು ಹಾಕ್ಕೊಳ್ತಾ ಇದ್ದೀನಿ, ಇದಕ್ಕೂ ಅಷ್ಟೇ ಉಪ್ಪು ಮತ್ತು ಅರಿಶಿನ ಬೆರೆಸ್ಕೊಂಡು ನಾನು ನೀಟಾಗಿ ರುಬ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ. ಪರಿಮಳ ಅಂತೂ ತುಂಬ ಚೆನ್ನಾಗಿದೆ, ರುಚಿನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದೆಲ್ಲ ಏನಿದೆ, ಕೊಬ್ಬರಿ ಎಲ್ಲನೂ ಈಗ ಹಾಕ್ಕೊಂಡು ನೀಟಾಗಿ ಇದೂ ಅಷ್ಟೇ ನಾನು ರುಬ್ಕೊಳ್ತೀನಿ. ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಖಾರ ಬಂದಿರುತ್ತೆ, ಬೆಲ್ಲ ಹಾಕೋದ್ರಿಂದ ಖಾರ ಸ್ವಲ್ಪ ನಿಮಗೆ ಸರಿಯಾಗುತ್ತೆ. ಹುಣಸೆಹಣ್ಣು ಅಷ್ಟೇ, ಹುಣಸೆಹಣ್ಣು ತುಂಬ ಜಾಸ್ತಿ ಹಾಕ್ಬಿಟ್ರೆ ಹುಳಿ ಆಗಿಬಿಡುತ್ತೆ. ಆವಾಗ ನೀವು ಬೆಲ್ಲ ಕಮ್ಮಿ ಹಾಕಿದ್ರೆ ಹುಳಿನೇ ಜಾಸ್ತಿ ಆಗಿಬಿಡುತ್ತೆ. ನೀವು ಹುಣಸೆಹಣ್ಣು ಎಷ್ಟು ಹಾಕ್ತಾಯಿದ್ದೀರಾ ನೋಡಿಕೊಂಡು ನೀವು ಬೆಲ್ಲ ಹೆಚ್ಚಿಸ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ರುಬ್ಕೊಂಡಾಗ ಸ್ವಲ್ಪ ಪೇಸ್ಟ್ ಥರ ಆಗುತ್ತೆ. ನಾವು ಫಸ್ಟ್ ರುಬ್ಕೊಂಡಿದ್ದು ಪೌಡರ್ ರೂಪದಲ್ಲಿರುತ್ತೆ, ಸೆಕೆಂಡ್ ರುಬ್ಕೊಂಡಿರೋದು ಈಗ ಸ್ವಲ್ಪ ಪೇಸ್ಟ್ ಥರ ಇರುತ್ತೆ. ಅದಕ್ಕಾಗಿಯೇ ಕಾರಣ ಎರಡನ್ನೂ ಸಪ್ರೇಟ್ ರುಬ್ಕೋಬೇಕು ಅಂತಂದಿದ್ದು. ಈಗ ಇದೇನೆಲ್ಲ ಗಂಟಿರುತ್ತೆ, ಸೆಕೆಂಡ್ ರೌಂಡ್ ನಾವು ರುಬ್ಕೊಂಡಿರೋದು ಸ್ವಲ್ಪ ಗಂಟು ಪೇಸ್ಟ್ ಮಾದರಿಯಲ್ಲಿ ಇರೋದ್ರಿಂದ ಇದನ್ನೆಲ್ಲ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ. ಅದೆಲ್ಲ ನಿಮಗೇನು ಪೇಸ್ಟ್ ಗಂಟು ಅದೇ ರೀತಿ ಇದೆ, ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಪುಡಿ ನೀಟಾಗಿ ಮಿಕ್ಸಾಗಿ ಚೆನ್ನಾಗಿ ಬರುತ್ತೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಈಗ ಬಣ್ಣ ಈ ರೀತಿ ಇದೆ. ನಾವು ಇದನ್ನು ಪುಳಿಯೋಗರೆ ಮಾಡಿದಾಗ ಹೇಗೆ ಪ್ಯಾಕೆಟ್ನಲ್ಲಿ ತಂದು ಮಾಡಿರ್ತೀವಿ ಅದೇ ಬಣ್ಣಕ್ಕೆ ಇದು ತಿರುಗುತ್ತೆ. ಪೌಡರ್ ಇದ್ದಾಗ ಬಣ್ಣ ಇದೇ ರೀತಿ ಇರುತ್ತೆ. ಒಗ್ಗರಣೆ ಕೊಡ್ತೀವಲ್ಲ ಪುಳಿಯೋಗರೆ ಮಾಡೋದಕ್ಕೆ, ಆಟೋಮೆಟಿಕಲಿ ಆಚೆ ಕಡೆ ಪ್ಯಾಕೆಟ್ನಲ್ಲಿ ಯಾವ ರೀತಿ ಕಲರ್ ಬರುತ್ತೆ ಅದೇ ರೀತಿ ಕಲರ್ ಬರುತ್ತೆ. ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ಇದಕ್ಕೆಲ್ಲ ಪ್ರಿಸರ್ವೇಟಿವ್ಸ್ ಎಲ್ಲ ಏನು ಬಳಸೋದೇ ಬೇಕಾಗಿಲ್ಲ. ತುಂಬ ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು, ಏನೂ ಹಾಳಾಗೋದಿಲ್ಲ. ಬನ್ನಿ ಇವಾಗ ಪುಳಿಯೋಗರೆ ಗೊಜ್ಜು ಯಾವ ರೀತಿ ಮಾಡೋದು, ಅದಕ್ಕೆ ಯಾವ ಪದಾರ್ಥಗಳೆಲ್ಲ ಬೇಕಾಗುತ್ತೆ ಅಂತ ನೋಡೋಣ. ಮೊದಲಿಗೆ ನಾವೇನು ಪುಡಿ ರೆಡಿ ಮಾಡಿಟ್ಕೊಂಡಿದ್ದೀವಿ ಆ ಪುಡಿನ ಸ್ವಲ್ಪ ತಗೊಂಡಿದ್ದೀನಿ. ಕರಿಬೇವಿನ ಎಲೆಗಳು, ಗೋಡಂಬಿ, ಸ್ವಲ್ಪ ಕಡಲೆಬೀಜ, ಸ್ವಲ್ಪ ಉದ್ದಿನಕಾಳು, ಸ್ವಲ್ಪ ಕಡಲೆಬೇಳೆ, ಹಾಗೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಸಾಸಿವೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಹುಣಸೆ ಹಣ್ಣನ್ನ ನೀರಿನಲ್ಲಿ ಈ ರೀತಿ ನೆನೆಸ್ಕೊಂಡು ಅದರದ್ದು ಹುಣಸೆ ನೀರನ್ನು ರೆಡಿ ಮಾಡಿಟ್ಕೊಂಡಿರ್ತೀನಿ. ಇಷ್ಟು ಪದಾರ್ಥಗಳು ಬೇಕಾಗುತ್ತೆ. ಈಗ ಒಂದು ಬಾಣಲಿ ಕಾಯಕ್ಕಿಟ್ಟಿದ್ದೀನಿ. ಬಾಣಲಿ ಕಾದ ನಂತರ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸಾಸಿವೆ ಸಿಡ್ದಾದ ನಂತರ ಸ್ವಲ್ಪ ಉದ್ದಿನಕಾಳು, ಹಾಗೆ ಸ್ವಲ್ಪ ಕಡಲೆ ಬೀಜನೂ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜನ ಲೋ ಫ್ಲೇಮಲ್ಲಿಟ್ಟು ನೀಟಾಗಿ ಬೆರೆಸ್ಕೊಳ್ಳಿ. ಹಾಗೆ ನಾನು ಇದಕ್ಕೆ ಕಡಲೆಬೇಳೆನೂ ಸೇರಿಸಿದ್ದೀನಿ. ಕಡಲೆಬೇಳೆನೂ ನೋಡಿ ಆಲ್ರೆಡಿ ಸೇರಿಸಿದ್ದೀನಿ, ಆ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಅದನ್ನು ಅಷ್ಟೇ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬಾಡಿಸ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಕರಿಬೇವಿನ ಎಲೆಗಳು, ಇದು ಅಷ್ಟೇ ತುಂಬ ಅಂದರೆ ತುಂಬ ಪರಿಮಳ ಕೊಡುತ್ತೆ ಆ್ಯಂಡ್ ಒಳ್ಳೆ ರುಚಿನೂ ಹೆಚ್ಚಿಸುತ್ತೆ. ನೀವು ಕರಿಬೇವಿನ ಎಲೆನ ಮಿಸ್ ಮಾಡಬೇಡಿ. ಹಾಗೆ ಸ್ವಲ್ಪ ಗೋಡಂಬಿ ಬೇಕಿದ್ದರೆ ಹಾಕ್ಕೊಳ್ಬಹುದು, ಇಲ್ಲ ಅಂತಂದರೆ ಅದನ್ನು ಆಗದೇ ಇದ್ರೂ ನಡೆಯುತ್ತೆ, ಬಟ್ ರುಚಿ ಸ್ವಲ್ಪ ಹೆಚ್ಚಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಹುಣಸೆ ಹಣ್ಣು ನಾವೇನು ನೆನೆಸಿಟ್ಕೊಂಡಿದ್ವಲ್ಲ ಅದು ನೆಂದಾದ ನಂತರ ಈ ರೀತಿ ಹುಣಸೆ ಹಣ್ಣಿನ ರಸನ ಅಷ್ಟೇ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿಟ್ಟು ನಂತರ ಏನು ಪುಡಿ ರೆಡಿ ಮಾಡಿಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿಟ್ಟು ಒಂದು ಅರ್ಧ ನಿಮಿಷ 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ನೋಡಿ ಪುಳಿಯೋಗರೆ ಗೊಜ್ಜು ಮಾಡ್ತಾ ಇದ್ದಂಗೆ ಅದ್ರ ಕಲರ್ ಆಟೋಮೆಟಿಕಲಿ ಚೇಂಜ್ ಆಗಿಬಿಟ್ಟಿದೆ. ಅದ್ರ ಪೌಡರ್ ಒಂದು ಬಣ್ಣ ಇತ್ತು, ಈಗ ಪುಳಿಯೋಗರೆ ಗೊಜ್ಜು ಮಾಡ್ಕೊಂಡ್ಮೇಲೆ ಅದ್ರ ಬಣ್ಣನೇ ಬೇರೆ ರೀತಿ ಆಗಿದೆ. ನಾವು ಪ್ಯಾಕೆಟ್ನಲ್ಲಿ ಏನು ತರ್ತೀವಿ ಅದ್ರ ಬಣ್ಣನೂ ಅಷ್ಟೇ ಇದೇ ರೀತಿ ಇರುತ್ತೆ. ಗೊಜ್ಜು ಮಾಡ್ಕೊಂಡ್ಮೇಲೆ ಈ ರೀತಿ ಬಣ್ಣ ತಿರುಗುತ್ತೆ. ರುಚಿನೂ ಅಷ್ಟೇ ನಿಮಗೆ ತೇಟ್ MTR ಏನು ಪ್ಯಾಕೆಟ್ ಪುಳಿಯೋಗರೆ ತಂದು ಮಾಡ್ತೀವಿ ಅದೇ ರೀತಿ ರುಚಿ ಇರುತ್ತೆ. MTR GRB ಪುಳಿಯೋಗರೆ ಏನಿರುತ್ತೆ ಅದೇ ರೀತಿ ಇರುತ್ತೆ. ದೇವಸ್ಥಾನದಲ್ಲಿ ಯಾವ ರೀತಿ ಪುಳಿಯೋಗರೆ ಸಿಕ್ಕುತ್ತೆ ಅಷ್ಟೇ ರುಚಿಯಾಗಿರುತ್ತೆ. ನೀವು ಕೂಡ ಈ ಒಂದು ಪುಳಿಯೋಗರೆ ಪುಡಿನ ಮನೆಯಲ್ಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಪುಡಿ ರೆಡಿ ಇದ್ದರೆ ಯಾವಾಗ ಬೇಕಾದರೂ ಇನ್ಸ್ಟೆಂಟಾಗಿ ತುಂಬ ಈಸಿಯಾಗಿ ಗೊಜ್ಜು ಮಾಡ್ಕೊಳ್ಬಹುದು. ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿರುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ವೀಕ್ಷಕರೇ.